Good morning, my dear students. Welcome to Political Science online class. Dear students, in previous video we have learnt topic like backward classes movements and political implications of backward classes movement. Today in this video I am going to explain the feminist movement. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ನಾವು ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಮಹಿಳಾ ಚಳುವಳಿ, ಅದಕ್ಕೆ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿಯೋಣ. ಓಕೆ, ಇನ್ ಇಂಡಿಯನ್ women played an prominent role in Indian society in times in immemorable. ನೋಡಿ, ಅನಾದಿ ಕಾಲದಿಂದಲೂ ಭಾರತೀಯ ಮಹಿಳೆ ನಮ್ಮ ಒಂದು ಸಮಾಜದಲ್ಲಿ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಒಂದು ಮನೆ ಅಂತ ನಾವು ತಗೊಂಡಾಗ ಆ ಮನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಅಮ್ಮ ಅಂದರೆ ಮಹಿಳೆ, ಅಲ್ಲಿ ಅಮ್ಮ ಎನ್ನುವಂಥವಳು ಸ್ತ್ರೀ ಆಗಿರ್ತಾಳೆ, ಮಹಿಳೆ ಎನ್ನುವಂಥವಳಾಗಿರ್ತಾಳೆ. ಅವಳು ಪ್ರಮುಖವಾದಂಥ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತೀವಿ. ಒಂದು ಮನೆ ಸರಿಯಾಗಿ ನಡ್ಕೊಂಡು ಹೋಗಬೇಕಂತ ಇದ್ದರೆ, ಸುವ್ಯವಸ್ಥಿತವಾಗಿ ಇರಬೇಕು ಅಂತ ಇದ್ದರೆ, ಅಲ್ಲಿ ಆ ಒಂದು ಮನೆಯಲ್ಲಿ ಮಹಿಳೆ ಎನ್ನುವಂಥವಳು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ನಮ್ಮ ಮನೆಯಲ್ಲಿ ಎಲ್ಲ ಕೆಲಸವನ್ನು ನಿಭಾಯಿಸ್ತಾಳೆ. ಮಕ್ಕಳ ಒಂದು ಬೇಕು ಬೇಡಗಳನ್ನು ನೋಡುವಂಥದ್ದಿರ್ಬೋದು, ಮನೆಯವರ ಪ್ರತಿಯೊಬ್ಬರ ಬೇಕು ಬೇಡಗಳಿಗೆ ಸ್ಪಂದಿಸುವಂಥ ಜೀವ ಅಂತ ಇದ್ದರೆ ಅದು ಅಮ್ಮ ಆಗಿರ್ತಾಳೆ. ಆ ಅಮ್ಮನೇ ಬೇರಾರು ಅಲ್ಲ, ಸ್ತ್ರೀ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅನಾದಿ ಕಾಲದಿಂದಲೂ ಸಹಿತವಾಗಿ ಮಹಿಳೆಯರು ಎನ್ನುವಂಥವರು ಶೋಷಣೆಗೂ ಸಹ ಒಳಗಾಗಿರ್ತಾರೆ. ಅದರ ಜೊತೆಗೆ ಸಮಾಜದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥವಳು ಸ್ತ್ರೀ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ದೇ ಎಂಜಾಯ್ಡ್ distinct in positions in Indian family. ಪ್ರತಿಯೊಂದು ಭಾರತೀಯ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಸಹಿತವಾಗಿ ಮಹಿಳೆ ಎನ್ನುವಂಥವಳು ಒಂದು ದಿ ಪ್ರಾಮಿನೆಂಟ್ ರೋಲ್, ಒಂದು ಪ್ರಮುಖವಾದಂಥ ಸ್ಥಾನವನ್ನು ವಹಿಸುವಂಥದ್ದನ್ನು ನಾವು ನೋಡ್ತೀವಿ. ಶಿ ವಾಸ್ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಈಕ್ವಲ್ ಪಾರ್ಟ್ನರ್ ಆಫ್ ಲೈಫ್. ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಪ್ರಧಾನ ಪಾತ್ರ ಮತ್ತು ಜೀವನ ಸಂಗಾತಿಯಾಗಿ ಸಮಾನ ಪಾತ್ರವನ್ನು ನಿರ್ವಹಿಸುವಂಥವಳು ಮಹಿಳೆ, ಸ್ತ್ರೀಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ದಿ ವುಮನ್ಸ್ ಇಸ್ ಅ ಲೆಸ್ ದೆನ್ 1% ಆಫ್ ವುಮನ್ ಎಂಜಾಯ್ ಫೆಸಿಲಿಟೀಸ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್, ಫ್ರೀಡಮ್, ಇಕ್ವಾಲಿಟಿ, ಪ್ರಾಪರ್ಟಿ ರೈಟ್ಸ್ ಆ್ಯಂಡ್ ಸೋಷಿಯಲ್ ಸ್ಟೇಟಸ್. ಇಷ್ಟೆಲ್ಲ ಪ್ರಮುಖವಾದಂಥ ಸ್ಥಾನವನ್ನು ವಹಿಸಿದಂತಹ ಮಹಿಳೆ ಎನ್ನುವಂಥವಳು ಒಟ್ಟು ಜನಸಂಖ್ಯೆಯಲ್ಲಿ 1% ಕಡಿಮೆ ಮಹಿಳೆಯರು ಶಿಕ್ಷಣ ಇರ್ಬೋದು, ಸ್ವಾತಂತ್ರ್ಯ ಇರ್ಬೋದು, ಸಮಾನತೆ, ಆಸ್ತಿಯ ಹಕ್ಕು ಮತ್ತು ಸಾಮಾಜಿಕ ಸ್ಥಾನವನ್ನು ಅನುಭವಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ 100ರಲ್ಲಿ ಕನಿಷ್ಠ 1% ಮಾತ್ರ, 100ರಲ್ಲಿ ಒಬ್ಬ ಮಹಿಳೆ ಮಾತ್ರ ಶಿಕ್ಷಣವನ್ನು ಪಡೆದುಕೊಳ್ತಾಳೆ, ಸಮಾನ ಅವಕಾಶವನ್ನು ಪಡೆದುಕೊಳ್ತಾರೆ, ಆಸ್ತಿ ಹಕ್ಕನ್ನು ಪಡೆದುಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಸಮಾಜದಲ್ಲಿ ಮಹಿಳೆ ಎನ್ನುವಂಥದ್ದು ಇಲ್ಲದೇ ಇದ್ದರೆ ಸಮಾಜ ಎನ್ನುವಂಥದ್ದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿ ಪ್ರಾಮಿನೆಂಟ್ ರೋಲ್ ಆನ್ ಇಂಡಿಯನ್ ಸೊಸೈಟಿ, ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ನಿರ್ವಹಿಸುವಂಥವಳು ಮಹಿಳೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಅವಳು ಅವಕಾಶದಿಂದ ವಂಚಿತಳಾಗಿದ್ದಾಳೆ, ಶಿಕ್ಷಣದಿಂದ ವಂಚಿತಳಾಗಿದ್ದಾಳೆ, ಸಮಾಜದಲ್ಲಿ ಸಮಾನ ಸ್ಥಾನಮಾನದಿಂದ ವಂಚಿತಳಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಉಳಿದಂಥ ಎಲ್ಲ ಅವಕಾಶದಿಂದಲೂ ಸಹಿತವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಅವಳು ನೋಡಿ, ಮಹಿಳೆಯನ್ನು ಅನ್ನುವಂಥವಳು ಮನೆಯಲ್ಲಿ ಎಷ್ಟು ಪ್ರಮುಖವಾದಂಥ ಸ್ಥಾನ ವಹಿಸ್ತಾಳೆಪ್ಪ ಅಂತಂದರೆ, ಆ ಒಂದು ಮಹಿಳೆ ಸ್ತ್ರೀ ಮನೆಯಲ್ಲಿ ಇಲ್ಲದೇ ಇದ್ದರೆ ಯಾವ ಕೆಲಸವನ್ನು ಸಹಿತವಾಗಿ ಸರಿಯಾಗಿ ನಿಭಾಯಿಸಲಿಕ್ಕೆ ಪುರುಷನ ಹತ್ರ ಸಾಧ್ಯ ಆಗೋದಿಲ್ಲ, ಆಗದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಂತಹ ಮಹಿಳೆಯ
ಬೆಲೆ ಅಥವಾ ಅವಳ ಒಂದು ಸ್ಥಾನಮಾನ ಎನ್ನುವಂಥದ್ದು ತಿಳಿದುಕೊಳ್ಳದಂಥ ಪುರುಷ ಎನ್ನುವಂಥವನು ಅವಳಿಗೆ ಸಮಾನವಾದಂಥ ಅವಕಾಶದಿಂದ ವಂಚಿತಳಾಗಿ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ ಇಂಡಿಯಾ ಡ್ಯೂರಿಂಗ್ ದಿ ರಿನೇಸಾನ್ಸ್ in Sir Rajaram Mohan Rai led to the social equal life, inequality, atrocities, to the exploitations, child marriage, in etc. So ಸತಿ ಪದ್ಧತಿ ಇಂಡಿಯನ್ ಸೊಸೈಟಿ ಒಂದು ಪುನರುಜ್ಜೀವನ ಕಾಲದಲ್ಲಿ ಶ್ರೀ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಭಾರತದಲ್ಲಿ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳಾದಂಥ ಒಂದು ಅಸಮಾನತೆ ಇರ್ಬೋದು, ದೌರ್ಜನ್ಯ ಇರ್ಬೋದು, ಮಾನಸಿಕ ಮತ್ತು ದೈಹಿಕ ಹಿಂಸೆ ಇರ್ಬೋದು, ಬಾಲ್ಯ ವಿವಾಹ, ಬಹುಪತ್ನಿತ್ವ, ಸತಿ ಪದ್ಧತಿ ಇತ್ಯಾದಿಗಳನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿರುವಂಥದ್ದನ್ನು ನಾವು ನೋಡ್ತೀವಿ. ನಂತರ ದಿ ಲೇಟರ್ ಆನ್ ಇನ್ this movements led by the ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಫ್ ಬೆಂಗಾಲ್. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಎನ್ನುವಂಥವರು ನಂತರ ರಾಜಾರಾಮ್ ಮೋಹನ್ ರಾಯ್ರವರು ಏನು ಹೋರಾಟವನ್ನು ಪ್ರಾರಂಭಿಸ್ತಾರೆ, ಅವರ ನಂತರದಲ್ಲಿ ಅವರ ಜೊತೆಗೆ ಇವರು ಈ ಒಂದು ಮಹಿಳೆಯರ ಸಮಾನ ಸ್ಥಾನಮಾನಕ್ಕಾಗಿ ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ದಿ ಫ್ರೇಮಿಂಗ್ ಆಫ್ ದಿ ಲಾ ರಿಗಾರ್ಡಿಂಗ್ ವಿಧವಾ ರೀಮ್ಯಾರೇಜ್ ಇನ್ 1856, 1856ರಲ್ಲಿ ವಿಧವಾ ಪುನರ್ವಿವಾಹಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವಿಲ್ಲಿ ಕುದ್ಮಲ್ ರಂಗರಾವ್ ಮತ್ತು ಚಂದಾವರ್ಕರ್ ಎನ್ನುವಂಥವರು, ಆಂಧ್ರ ಪ್ರದೇಶದಲ್ಲಿ ವೀರೇಶಲಿಂಗ ಪಂಥೂಲ್ ಎನ್ನುವಂಥವರು, ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ ಇರ್ಬೋದು, DK ಭಂಡಾರ್ಕರ್ ಆ್ಯಂಡ್ RG ಭಂಡಾರ್ಕರ್ ಆ್ಯಂಡ್ DK ಕರ್ವೆ ಎನ್ನುವಂಥವರು ಪ್ರಮುಖವಾಗಿ ಮಹಿಳೆಯರ ಸಮಾನ ಸ್ಥಾನಮಾನಕ್ಕಾಗಿ ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಕುದ್ಮಲ್ ರಂಗರಾವ್ ಎನ್ನುವಂಥವರು ಸಾಧನೆ ಎನ್ನುವಂಥದ್ದು ಅತ್ಯಂತ ಗಣನೀಯವಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದಿ DK ಕರ್ವೆ married a widow in established Hindu widows home in Pune in 1899. This is important. DK ಕರ್ವೆ ಎನ್ನುವಂಥವರು ಒಬ್ಬ ವಿಧವೆಯನ್ನು ವಿವಾಹವಾಗುವುದರ ಮೂಲಕ ಇಡೀ ಒಂದು ಸಮಾಜಕ್ಕೆ ಮಾದರಿಯಾಗಿ ನಿಂತಿರುವಂಥದ್ದನ್ನು ನಾವು ನೋಡ್ತೀವಿ. ವಿಧವಾ ರೀಮ್ಯಾರೇಜ್, ಮಹಿಳೆಯರ ಪುನರ್ವಿವಾಹಕ್ಕೆ ಕೇವಲ ಪ್ರೋತ್ಸಾಹವನ್ನು ನೀಡುವುದ ಅಲ್ಲದೆ ಸ್ವತಃ DK ಕರ್ವೆಯವರು ಒಬ್ಬ ವಿಧವೆಯನ್ನು ಮದುವೆಯಾಗುವುದರ ಜೊತೆಗೆ ಇಡೀ ಸಮಾಜಕ್ಕೆ ಮಾದರಿಯಾಗಿ ಮೆರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ 1899ರಲ್ಲಿ ಪೂನಾದಲ್ಲಿ ಹಿಂದೂ ವಿಡೋಸ್ ಹೋಮ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿಧವೆಯರಿಗೆ ಪ್ರಮುಖವಾದಂಥ ಮಾನವನ್ನು ಕಲ್ಪಿಸಿ ಅವರಿಗೆ ಅವಕಾಶವನ್ನು ಎಲ್ಲ ರೀತಿಯಾದಂಥ ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಅದರ ಜೊತೆಗೆ ಅವರು ಅವರದೇ ಆದಂಥ ಸ್ವಂತ ಉದ್ಯೋಗವನ್ನು ಮಾಡಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಅಥವಾ ಒಂದು ಸಂಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಹಿಂದೂ ವಿಡೋಸ್ ಹೋಮ್ ಎನ್ನುವಂಥ ಎಸ್ಟಾಬ್ಲಿಷ್ಡ್ ಇನ್ ಪೂನಾ ಇನ್ 1899, 1899ರಲ್ಲಿ DK ಕರ್ವೆ ಎನ್ನುವಂಥವರು ಹಿಂದೂ ವಿಡೋಸ್ ಹೋಮನ್ನು ಸ್ಥಾಪನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇವರ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಒಂದು ಮಹಿಳೆಯರಿಗೆ ಸ್ವತಂತ್ರವನ್ನು ಕೊಡುವಂಥ ಉದ್ದೇಶವನ್ನು, ಶೋಷಿತ ಮಹಿಳೆಯರಿಗೆ ಸ್ವತಂತ್ರವನ್ನು ಕೊಡುವಂಥ ಉದ್ದೇಶ ಆಗಿತ್ತು. ಅದೇ ರೀತಿಯಾಗಿ ಸಾವಿತ್ರಿಬಾ ಫುಲೆ ವಾಸ್ ಫಸ್ಟ್ ಟೀಚರ್ who had given education to suppressed women before independence was the remarkable contribution. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶೋಷಿತ ಮಹಿಳೆಯರಿಗೆ ಶಿಕ್ಷಣ ನೀಡಿದಂಥ ಪ್ರಥಮ ಶಿಕ್ಷಕಿ ಅಂತಂದರೆ ಸಾವಿತ್ರಿಬಾ ಫುಲೆ ಆಗಿರುವಂಥದ್ದನ್ನ ಇಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಬೇಕಾದಂಥ ವಿಷಯ. ಅದೇ ರೀತಿಯಾಗಿ ಸಾವಿತ್ರಿಬಾ ಫುಲೆ ವಾಸ್ ಫಸ್ಟ್ ಟೀಚರ್ ಹೂ ಹ್ಯಾಡ್ ಗಿವನ್ ಎಜುಕೇಷನ್ ಟು ಸುಪ್ರೆಸ್ಡ್ ವುಮನ್ ಬಿಫೋರ್ ಇಂಡಿಪೆಂಡೆನ್ಸ್ ವಾಸ್ ದಿ ರಿಮಾರ್ಕೆಬಲ್ ಕಾಂಟ್ರಿಬ್ಯೂಷನ್. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶೋಷಿತ ಮಹಿಳೆಯರಿಗೆ ಶಿಕ್ಷಣ ನೀಡಿದಂಥ ಪ್ರಥಮ ಶಿಕ್ಷಕಿ ಅಂತಂದರೆ ಸಾವಿತ್ರಿಬಾ ಫುಲೆ ಆಗಿರುವಂಥದ್ದನ್ನ ಇಲ್ಲಿ ನಾವು
ಅಂಶ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸಾವಿತ್ರಿಬಾ ಫುಲೆಯವರು ಜ್ಯೋತಿಬಾ ಫುಲೆಯವರ ಪತ್ನಿ. ಜ್ಯೋತಿಬಾ ಫುಲೆಯವರು ಸಮಾಜದಲ್ಲಿರುವಂಥ ಅನಿಷ್ಟ ಪದ್ಧತಿಗಳಂತಾದಂಥ ಒಂದು ಹಿಂದುಳಿದ ವರ್ಗದವರಿರ್ಬೋದು ಅವರ ಶೋಷಣೆಯನ್ನು ವಿರೋಧಿಸಿದಂಥ ವ್ಯಕ್ತಿಯಾಗಿದ್ದು, ಇವರ ಮಡದಿ ಎನ್ನುವಂಥವಳು ಸಾವಿತ್ರಿಬಾ ಫುಲೆಯವರು ಏನು ಮಾಡಿದ್ದಾರೆ, ಯಾರು ಶೋಷಿತ ಮಹಿಳೆಯರಿರ್ತಾರೆ ಅವರಿಗೆ ಶಿಕ್ಷಣವನ್ನು ನೀಡುವಂಥ ಕೆಲಸವನ್ನು ಮಾಡಿ ಇವರು ಮೊದಲ ಶಿಕ್ಷಕಿ ಎಂದು ಹೆಸರು, ಮಹಿಳಾ ಶಿಕ್ಷಕಿ ಎಂದು ಹೆಸರು ಪಡೆದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮಹಿಳೆಯರಿಗೆ ಸಮಾಜದಲ್ಲಿ ಶೋಷಣೆ ಆಗ್ತಾ ಇದ್ದಿದ್ದರಿಂದ ಅವರ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಅನಿವಾರ್ಯ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ದಿ ಮೆನಿ ಡೆಫಿನೇಷನ್ಸ್. ಹಾಗಿದ್ದರೆ ಈ ಒಂದು ಹೇಳಿದಂಥ ವ್ಯಕ್ತಿಗಳೆಲ್ಲರೂ ಸಹಿತವಾಗಿ ಮಹಿಳೆಯರ ಸ್ಥಾನಮಾನಕ್ಕೋಸ್ಕರವಾಗಿ ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಮಹಿಳೆಯರು ಅವರ ಸ್ಥಾನಮಾನದ ಕುರಿತಾಗಿ ಕೆಲವೊಂದಿಷ್ಟು ಡೆಫಿನೇಷನ್ಸ್ಗಳನ್ನು, ವ್ಯಾಖ್ಯೆಗಳನ್ನು ನೀಡಿರುವಂಥದ್ದನ್ನು ನಾವು ನೋಡ್ತೀವಿ. ಫಸ್ಟ್ ಒನ್, ಜಾನ್ ಜೆ ಮ್ಯಾಸಿಯೋನಿಸ್ ಎನ್ನುವಂಥವರು ಏನು ಹೇಳ್ತಾರೆ, ಟು ದಿ ಫಿಮೆನಿಸ್ಟ್ ಮೂಮೆಂಟ್ ಇನ್ ಈಸ್ ಆ್ಯನ್ ಆರ್ಗ್ಯುಮೆಂಟ್ ಫಾರ್ ಸೋಷಿಯಲ್ ಇಕ್ವಾಲಿಟಿ for men and women as against the patriotism and sexualism. ಈ ಒಂದು ಜಾನ್ ಜೆ ಮ್ಯಾಸಿಯೋನಿಯಸ್ ಎನ್ನುವಂಥವ್ರು ಏನು ಹೇಳ್ತಾರೆ, ಪಿತೃಪ್ರಧಾನ ಹಾಗೂ ಲೈಂಗಿಕತಾವಾದ ಎನ್ನುವಂಥದ್ದು ವಿರುದ್ಧವಾಗಿ ಸ್ತ್ರೀ ಪುರುಷರ ಸಾಮಾಜಿಕ ಸಮಾನತೆಯ ಪ್ರತಿಪಾದನೆಯನ್ನು ಮಹಿಳಾ ಆಂದೋಲನವೆನ್ನಬಹುದು ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಕೇವಲ ಪಿತೃಪ್ರಧಾನ ಸಮಾಜವನ್ನು ನಾವು ಸೊಸೈಟಿಯಲ್ಲಿ ಕಾಣ್ತೀವಿ. ಟು ದಿ ಮೇಲ್ ಬೇಸ್ಡ್ ಫ್ಯಾಮಿಲಿ, ಒಂದು ಮೇಲ್ ಅಂದರೆ ಪುರುಷ ಎನ್ನುವಂಥವನು ಪ್ರಧಾನವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಒಂದು ಲೈಂಗಿಕ ಶೋಷಣೆ ಎನ್ನುವಂಥದ್ದು ನಿರಂತರವಾಗಿ ನಡೀತಾ ಬಂದಿರುವಂಥದ್ದನ್ನು ಕಾಣ್ತೀವಿ. ಇವುಗಳ ವಿರುದ್ಧವಾಗಿ ನಡೆದಿರುವಂಥ ಒಂದು ಸಾಮಾಜಿಕ ಸಮಾನತೆಯ ಪ್ರತಿಪಾದನೆಯೇ ಮಹಿಳಾ ಆಂದೋಲನವಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ಬೋದು, ಸ್ವಾತಂತ್ರ್ಯ ನಂತರದಲ್ಲಿ ಇರ್ಬೋದು, ಬಿಫೋರ್ ಇಂಡಿಪೆಂಡೆನ್ಸ್ ಆ್ಯಂಡ್ ಆಫ್ಟರ್ ಇಂಡಿಪೆಂಡೆನ್ಸ್, ಯಾವಾಗಲೂ ಸಹಿತವಾಗಿ ಟು ದಿ ಎಕ್ಸ್ಪ್ಲಾಯ್ಟೆಡ್ ವುಮನ್ಸ್, ಮಹಿಳೆಯರನ್ನು ನಿರಂತರವಾಗಿ ಶೋಷಣೆ ಮಾಡ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮಹಿಳಾ ಆಂದೋಲನಗಳಾಗಿದೆ, ಅದಕ್ಕೆ ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇಂದೂ ಸಹಿತವಾಗಿ ಮಹಿಳೆಯರ ಮೇಲೆ ನಿರಂತರವಾಗಿ ಶೋಷಣೆಗಳು ನಡೀತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಒಂದು ಪಿತೃಪ್ರಧಾನ ಅಥವಾ ಮೇಲ್ ಬೇಸ್ಡ್ ಸೊಸೈಟಿ, ಒಂದು ಪುರುಷ ಪ್ರಧಾನ ಸಮಾಜವನ್ನು ಕಿತ್ತೊಗೆಲಿಕ್ಕೆ ಮಹಿಳೆಯರೂ ಸಹ ಸ್ಥಾನಮಾನವನ್ನು ಪಡೆಯೋಕ್ಕೋಸ್ಕರವಾಗಿಯೇ ನಡೆದಂಥ ಆಂದೋಲನವನ್ನು ಮಹಿಳಾ ಚಳುವಳಿ ಅಂತ ಇಲ್ಲಿ ಜಾನ್ ಜೆ ಮ್ಯಾಸಿಯೋನಿಸ್ ಎನ್ನುವಂಥವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಕೊಲೆನ್ಸ್ ಡಿಕ್ಸ್ನರಿ ಎನ್ನುವಂಥವ್ರು ಏನು ಹೇಳಿರುವಂಥದ್ದು, ಇಷ್ಟು ದಿ ಫಿಮೆನಿಸ್ಟ್ ಮೂಮೆಂಟ್ ಇನ್ ಟೋಟಲಿ is against the global exploitations of women and the subordinations of women to men. ಮಹಿಳಾ ಆಂದೋಲನವೆಂಬುದು ಒಂದು ಸಮಗ್ರ ಚಳುವಳಿಯಾಗಿದ್ದು ಅದು ಸ್ತ್ರೀಯರ ಜಾಗತಿಕ ಶೋಷಣೆ ಹಾಗೂ ಪುರುಷಾಧೀನತೆಯನ್ನು ಸ್ವರೂಪವನ್ನು ಕುರಿತಂತೆ ಹೇಳಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅಂದರೆ ಸಂಪೂರ್ಣವಾಗಿ ಒಂದು ಸಮಗ್ರ ಚಳುವಳಿಯಾಗಿದೆ. ಮಹಿಳೆಯರಿಗೆ ಸಮಾನ ಸ್ಥಾನಮಾನವನ್ನು ದೊರಕಿಸಿಕೊಡುವುದರ ಜೊತೆಗೆ ಪುರುಷ ಪ್ರಾಧಾನ್ಯತೆಯನ್ನು ಅಥವಾ ಪುರುಷ ಒಂದು ಪ್ರಧಾನ ಎನ್ನುವಂಥದ್ದನ್ನು ಕಿತ್ತೊಗೆಯುವಂಥ ವ್ಯವಸ್ಥೆಯೇ ಇಲ್ಲಿ ಮಹಿಳಾ ಆಂದೋಲನವಾಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗಿದ್ದರೆ ಮಹಿಳೆಯರ ಚಳುವಳಿ ಅಥವಾ ಆಂದೋಲನ ಎನ್ನುವಂಥದ್ದು ಅತ್ಯಂತ ಅನಿವಾರ್ಯವಾಗಿತ್ತು. ಅದಕ್ಕೋಸ್ಕರವಾಗಿಯೇ ಮಹಿಳಾ ಚಳುವಳಿಗೇಳು ಎನ್ನುವಂಥದ್ದು ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಏನು ಒಂದು ಪುನರುಜ್ಜೀವನ ಕಾಲದಿಂದ ಹಿಡಿದು ಈವರೆಗೂ ಸಹಿತವಾಗಿ 21ನೇ ಶತಮಾನದ ತನಕನೂ ಸಹಿತವಾಗಿ ಮಹಿಳೆಯರ ಪರವಾಗಿ ಚಳುವಳಿಗಳು ನಡೆದರೂ ಸಹಿತವಾಗಿ ಮಹಿಳೆಯರ ಮೇಲೆ ನಿರಂತರವಾಗಿ ಶೋಷಣೆ
ಘರ್ಷಣೆಗಳು ನಡೀತಾ ಬರ್ತಾ ಇದೆ. ಹಾಗಿದ್ರೆ ವಾಟ್ ಈಸ್ ಕಾಸಸ್ ಆಫ್ ಫಿಮ್ಯಾನಿಸ್ಟ್ ಮೂಮೆಂಟ್? ಹಾಗಿದ್ರೆ ಏನಪ್ಪ ಈ ಒಂದು ಮಹಿಳೆಯರ ಚಳುವಳಿಗೆ ಅಥವಾ ಮಹಿಳಾ ಚಳುವಳಿಗೆ ಕಾರಣಗಳು ಏನು? ಯಾಕೆ ಮಹಿಳೆಯರು ಚಳುವಳಿಯನ್ನು ಮಾಡಿದರು? ಅಥವಾ ಮಹಿಳೆಯರ ಪರವಾಗಿ ನಿಂತಹ ಪುರುಷರು ಯಾಕೆ ಒಂದು ಸಮಾನ ಸ್ಥಾನಮಾನಕ್ಕೋಸ್ಕರನೋ, ಅಥವಾ ಅವರ ಮೇಲೆ ನಡೆಯುತ್ತಿರುವಂಥ ಶೋಷಣೆಯನ್ನು ನಿಲ್ಲಿಸೋಕ್ಕೋಸ್ಕರನೋ, ಅಥವಾ ಯಾವುದಕ್ಕೋಸ್ಕರವಾಗಿಯೇ ಇವರು ಚಳುವಳಿಯನ್ನು ಪ್ರಾರಂಭಿಸಿದ್ರು ಅಂತ ನೋಡೋದಾದರೆ, ಫಸ್ಟ್ ಒನ್ ಇನಿಕ್ವಾಲಿಟಿ, ಅಸಮಾನತೆ. Shruti, it is evident to Indian society is male dominated and preference in given to the male members. ಭಾರತೀಯ ಸಮಾಜದಲ್ಲಿ ಪುರುಷ ಪ್ರಾಧಾನ್ಯತೆ ಇರುವಂಥದ್ದನ್ನು ನಾವು ನೋಡಬಹುದು. ಕುಟುಂಬದ ಪುರುಷ ಸದಸ್ಯರಿಗೆ ಆದ್ಯತೆ ನೀಡಲಾಗುತ್ತೆ. ಪುರುಷನೇ ಹೆಚ್ಚು ಪ್ರಬಲನಾಗಿರ್ತಾನೆ. ಥ್ರೋ ಮೆನ್ ಆ್ಯಂಡ್ ವುಮನ್ ಆರ್ ಬಾರ್ನ್ ಈಕ್ವಲಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಅಪ್ಹೋಲ್ಡ್ ದಿ ಈಕ್ವಾಲಿಟಿ ಬಿಟ್ವೀನ್ ಟು. ವುಮನ್ ಆರ್ deprived to the education, employment, decision making and property rights because of male domination. This has so ಸಮಾಜದಲ್ಲಿ ಪುರುಷ ಪ್ರಾಬಲ್ಯ ಎನ್ನುವಂಥದ್ದು, ಒಂದು ಕುಟುಂಬದಲ್ಲಿ ಪುರುಷ ಎನ್ನುವಂಥವನು ಹೆಚ್ಚು ಪ್ರಾಬಲ್ಯತೆಯನ್ನು ಪಡೆದಿರ್ತಾನೆ. ಸ್ತ್ರೀ ಮತ್ತು ಪುರುಷರಿಬ್ಬರ ನಡುವೆ ಇರುವಂಥ ಭೇದ ಭಾವ, ತಾರತಮ್ಯಗಳು, ಅಸಮಾನತೆಗಳು ಎನ್ನುವಂಥದ್ದು ಕೇವಲ ಮಾನವ ನಿರ್ಮಿತ ಮಾತ್ರ. ಆದರೆ ನೈಸರ್ಗಿಕವಾಗಿ ಪುರುಷ ಮತ್ತು ಸ್ತ್ರೀಯರು ಎನ್ನುವಂಥವರು ಸಮಾನವಾಗಿಯೇ ಹುಟ್ಟುತ್ತಾರೆ. ಸಂವಿಧಾನ ಸಮಾನತೆಯನ್ನು ಎತ್ತಿ ಹಿಡಿದಿದ್ದರೂ ಸಹಿತವಾಗಿ ಮಹಿಳೆಯರಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಾರೆ, ಉದ್ಯೋಗದಲ್ಲಿ ನಿರಾಕರಣೆಯನ್ನು ಮಾಡ್ತಾರೆ, ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಅವಳನ್ನು ಅಸಮಾನ ರೀತಿಯಲ್ಲಿ ಕಾಣ್ತಾರೆ, ಆಸ್ತಿಯಲ್ಲಿ ಹಕ್ಕನ್ನು ಅವರಿಗೆ ನೀಡೋದಿಲ್ಲ. ಈ ಎಲ್ಲವೂ ಸಹಿತವಾಗಿ ಪುರುಷ ಪ್ರಾಬಲ್ಯತೆಯನ್ನು ಎತ್ತಿ ಹಿಡಿಯುತ್ತೆ. ಮಹಿಳೆಯರಿಗೆ ಈ ಎಲ್ಲ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ವಂಚನೆ, ಈ ಒಂದು ಅಸಮಾನತೆ ಎನ್ನುವಂಥದ್ದು ಮಹಿಳೆಯರಲ್ಲಿ ತಮಗೂ ಸ್ಥಾನಮಾನವನ್ನು ಕೊಡಬೇಕು, ಸಮಾನ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಮನಸ್ಥಿತಿ ಎನ್ನುವಂಥದ್ದು ಮಹಿಳಾ ಚಳುವಳಿಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ಬೋದು. ಕೇವಲ ಮಹಿಳಾ ಚಳುವಳಿಯನ್ನು ಮಾಡಿದ್ದು ಮಹಿಳೆಯರಲ್ಲ, ಅಲ್ಲಿ ಪ್ರಮುಖವಾಗಿ ಪುರುಷರು ನಿಂತು ಮಹಿಳೆಯರ ಹೋರಾಟಕ್ಕಾಗಿ ಅಥವಾ ಅವರ ಸಮಾನ ಸ್ಥಾನಮಾನಕ್ಕಾಗಿ ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡ್ಬೋದು. ಆಲ್ರೆಡಿ ನಾವು ನೋಡಿದ್ವಲ್ವ, ರಾಜಾ ರಾಮಮೋಹನ್ ರಾಯ್ ಇರ್ಬೋದು, ಈಶ್ವರಚಂದ್ರ ವಿದ್ಯಾಸಾಗರ್ ಇರ್ಬೋದು, DK ಕರ್ವೆ ಇರ್ಬೋದು, RG ಭಂಡಾರ್ಕರ್ ಇರ್ಬೋದು, ಅದೇ ರೀತಿಯಾಗಿ ಜ್ಯೋತಿಬಾ ಫುಲೆ, ಇವರೆಲ್ಲ ಪುರುಷರು. ಈ ಪುರುಷರೂ ಸಹಿತವಾಗಿ ಆ ಸಮಾನತೆಯನ್ನು ನೋಡಿ, ಅಸಮಾನತೆ ಯಾಕೆ ಮಹಿಳೆಯರಿಗೆ ಸಮಾನ ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅಂತ ಬೇಸತ್ತು ಮಹಿಳೆಯರ ಪರವಾಗಿ ನಿಂತು ಚಳುವಳಿಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ ಇನ್ಇಕ್ವಾಲಿಟಿಯನ್ನು ನಾವು ನೋಡಿದ್ವಿ. ಅಸಮಾನತೆ ಎನ್ನುವಂಥದ್ದು ಮಹಿಳಾ ಚಳುವಳಿಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಸೆಕೆಂಡ್ ಒನ್, ದಿ ಇವಿಲ್ ಆಫ್ ಡೌರಿ. ನೋಡಿ, ಎಲ್ಲ ಸಮಾಜದಲ್ಲಿ ನಾವು ಮೇನಾಗಿ ಈಗ ನೋಡ್ತಾ ಇರುವಂಥದ್ದು ಡೌರಿ ಸಿಸ್ಟಮ್, ವರದಕ್ಷಿಣೆ ಪಿಡುಗು ಎನ್ನುವಂಥದ್ದು. ವರದಕ್ಷಿಣೆ ಪಿಡುಗು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಇವಿಲ್ ಆಫ್ ಡೌರಿ ಹ್ಯಾವ್ ಡೌನ್ ಪಾರ್ಟ್ನರ್ಸ್ ಟು ದಿ ಬಿಕಾಸ್ ದಿ ಗರ್ಲ್ಸ್. ನೋಡಿ, ಡೆಬಿಟರ್ಸ್ ಎನ್ನುವಂಥವ್ರು ಏನು, ಮಹಿಳೆಯರ ಮೇಲಿನ ದೌರ್ಜನ್ಯವು ಮಾನವ ಹಕ್ಕುಗಳ ಉಲ್ಲಂಘನೆಯಾಗುವುದರ ಜೊತೆಗೆ ವಿವಾಹದ ಸಂದರ್ಭದಲ್ಲಿ ಮತ್ತು ನಂತರ ವರದಕ್ಷಿಣೆ ಪಿಡುಗು ಎನ್ನುವಂಥದ್ದು ನಿರಂತರವಾಗಿ ಮಹಿಳೆಯರನ್ನ ಶೋಷಣೆಗೆ ಒಳಪಡಿಸುತ್ತಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಟು ದಿ ಗರ್ಲ್, ಟು ದಿ ಫೆಸಿಲಿಟೀಸ್, ಎಲ್ಲ ಒಂದು ಸೌಲಭ್ಯಗಳಿಂದ ಅವರನ್ನು ವಂಚಿತಗೊಳಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಮೆನ್ ಆ್ಯಂಡ್ ವುಮನ್ ಇಸ್ ಸೊಸೈಟಿ ವಿಚ್ ಲೆಡ್ ಟು ದಿ ರೇಪ್ ಆ್ಯಂಡ್ ಅದರ್ ಹಾರ್ಮನಿ. ಸೊ ಮಹಿಳೆಯರನ್ನು ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದ್ದಾರೆ.
ಅವರು ಕೇವಲ ಗ್ರಹಕ್ಕೆ ಒಂದು 4 ಗೋಡೆಯ ಮಧ್ಯೆ ಮಾತ್ರ ಮಹಿಳೆಯರು ಇರಬೇಕು ಎನ್ನುವಂಥದ್ದನ್ನು ಬಯಸ್ತಾರೆ. ಅದೇ ರೀತಿಯಾಗಿ ವರದಕ್ಷಿಣೆ ನೋಡಿ, ಯಾವುದೇ ಒಂದು ಸಮಾಜವನ್ನು, ಯಾವುದೇ ಒಂದು ಜಾತಿಯನ್ನು ನಾವು ತಗೊಂಡಾಗ ಆ ವರದಕ್ಷಿಣೆ ಎನ್ನುವಂಥದ್ದನ್ನು ಕಾಣ್ತೀವಿ. ವರದಕ್ಷಿಣೆ ಅಂತಂದರೆ ಮಹಿಳೆಯರನ್ನು ಮದುವೆಯಾದಂಥ ಪುರುಷ ಎನ್ನುವಂಥವನಿಗೆ ಅವಳ ಒಂದು ತಂದೆಯ ಮನೆಯಿಂದ ಕೊಡುವಂತಹ ಹಣ, ಅದು ವರದಕ್ಷಿಣೆ, ಡೌರಿ ಅಂತ ಎನಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಶಿಶು ಹತ್ಯೆಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನೋಡ್ತೀವಿ. ಶಿಶು ಭ್ರೂಣ ಹತ್ಯೆಗಳಾಗುತ್ತೆ, ಹೆಣ್ಣು ಶಿಶು ಭ್ರೂಣ ಹತ್ಯೆಗಳಾಗುವಂಥದ್ದನ್ನು ನಾವು ನೋಡ್ತೀವಿ. ಈ ಒಂದು ವೇಶ್ಯ ವಾಟಿಕೆಗಳು ಸಹ ನಡೆಯುವಂಥದ್ದು, ವೇಶ್ಯಗೃಹಕ್ಕೆ ಮಹಿಳೆಯರನ್ನು ನೂಕುವಂಥದ್ದು, ಈ ಎಲ್ಲದೂ ಸಹಿತವಾಗಿ ಲಿಂಗಾನುಪಾತ ಅಸಮಾನತೆಗೆ ಕಾರಣವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಈ 21ನೇ ಶತಮಾನದಲ್ಲಿ ಮಹಿಳೆಯರ ಪ್ರಮಾಣ ಎನ್ನುವಂಥದ್ದು ಸಮನಾಗಿಲ್ಲ. ಅದು ಲಿಂಗಾನುಪಾತ ಎನ್ನುವಂಥದ್ದು ಅಸಮಾನತೆಗೆ ಕಾರಣ ಆಗಿದೆ. ಯಾಕೆ? ಮೊದಲು ಹೆಣ್ಣು ಮಗು ಅಂತ ಗೊತ್ತುಪಡಿಸಿ ಹೆಣ್ಣು ಮಗು ಒಂದು ಭ್ರೂಣ ಹತ್ಯೆಯನ್ನು ಮಾಡ್ತಾ ಇದ್ರು. ಹೆಣ್ಣು ಲಿಂಗ ಭ್ರೂಣ ಹತ್ಯೆಯನ್ನು ಮಾಡಲಾಯಿತು. ಅದರಿಂದಾಗಿ ಮಹಿಳೆಯರ ಪ್ರಮಾಣ ಎನ್ನುವಂಥದ್ದು ಕಡಿಮೆಯಾಗ್ತಾ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಹೀಗಾಗಿ ಈಗಿನ ಒಂದು ಸಮಾಜದಲ್ಲಿ ಮಹಿಳೆಯರ ಪ್ರಮಾಣ ಎನ್ನುವಂಥದ್ದು ಕಡಿಮೆಯಾಗಿ ಪುರುಷ ಪ್ರಮಾಣ ಎನ್ನುವಂಥದ್ದು ಅಧಿಕವಾಗಿರೋದ್ರಿಂದಾಗಿ ಸಮಾಜದಲ್ಲಿ ಒಂದು ಅಸಮಾನ ಲಿಂಗಾನುಪಾತ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದಕ್ಕೆ ಕಾರಣ ಯಾರು? ಪುರುಷ ಆಗಿರ್ತಾನೆ. ಮದುವೆಯಾದ ನಂತರ ವರದಕ್ಷಿಣೆಯನ್ನು ಕೇಳುವಂಥದ್ದು, ಮದುವೆ ಆಗಬೇಕಿದ್ರೆ ವರದಕ್ಷಿಣೆಯನ್ನು ಕೇಳುವಂಥದ್ದು, ಒಟ್ಟಾರೆಯಾಗಿ ಮಹಿಳೆಯನ್ನು ಶೋಷಣೆಗೆ ಒಳಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ದಿ ವಿಲ್ ಆಫ್ ಡೌರಿ ಸಿಸ್ಟಮ್ ಎನ್ನುವಂಥದ್ದು, ಒಂದು ವರದಕ್ಷಿಣೆ ಎನ್ನುವಂಥದ್ದು ಪಿಡುಗಾಗಿರೋದ್ರಿಂದವಾಗಿ ಅದು ಸಹಿತವಾಗಿ ಮಹಿಳಾ ಚಳವಳಿಗೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಡೇನಿಯಲ್ ಆಫ್ ಹ್ಯೂಮನ್ ರೈಟ್ಸ್. ಡೇನಿಯಲ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ಅಟ್ರಾಸಿಟೀಸ್ ಆನ್ ವುಮನ್ ಹ್ಯಾವ್ ಡೇನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಅದರ್ ರೈಟ್ಸ್ ಲೈಕ್ ದಿ ರೈಟ್ ಟು ಲೈಫ್, ಲಿಬರ್ಟಿ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಅದರ್ಸ್. ದ ಎಕ್ಸ್ಟೆನ್ಸ್ ಆ್ಯಂಡ್ ಸರ್ವ್ಸ್ ಟು ದಿ ಡಿಪೆಂಡ್ ಅಪಾನ್ ದಿ mercy of the male members. ಮಹಿಳೆಯರ ಮೇಲಿನ ದೌರ್ಜನ್ಯ ಎನ್ನುವಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಮಾನವರು, ಪುರುಷ ಆದರೂ ಮಾನವ, ಮಹಿಳೆ ಆದರೂ ಮಾನವ, ಈಕ್ವಲ್, ಇಬ್ಬರೂ ಸಹ ಸಮಾನರಾಗಿ ಇರ್ತಾರೆ. ಹಾಗಾಗಿ ಈ ಇಬ್ಬರ ನಡುವೆ ಸಮಾನ ಅವಕಾಶಗಳು ಇರಬೇಕು. ಆದರೆ ಮಹಿಳೆಯರಿಗೆ ಜೀವಿಸುವಂಥ ಹಕ್ಕಿರ್ಬೋದು, ಸ್ವಾತಂತ್ರ್ಯದ ಹಕ್ಕಿರ್ಬೋದು, ಅಭಿವ್ಯಕ್ತಿ ಪಡಿಸುವಂಥ ಹಕ್ಕಿರ್ಬೋದು, ಅಥವಾ ಇನ್ನಿತರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮಹಿಳೆಯರ ಒಂದು ಅಸ್ತಿತ್ವ ಇರ್ಬೋದು ಮತ್ತು ಅವರ ಉಳಿವು ಪುರುಷರ ಅನುಕಂಪದ ಆಧಾರದ ಮೇಲೆ ಇರುತ್ತೆ. ಶಿಕ್ಷಣ ಇರ್ಬೋದು, ವಿವಾಹ ಇರ್ಬೋದು, ಆಸ್ತಿಯ ಹಕ್ಕಿರ್ಬೋದು, ಕೌಟುಂಬಿಕವಾದಂಥ ವಿಷಯದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದಿರ್ಬೋದು ಕೇವಲ ಪುರುಷರ ಆಜನ್ಮ ಸಿದ್ಧ ಹಕ್ಕು ಎಂದು ಭಾವಿಸಲಾಗಿತ್ತು. ಮಹಿಳೆಯರಿಗೆ ಶಿಕ್ಷಣವನ್ನು ನೀಡ್ತಾ ಇರಲಿಲ್ಲ. ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಇರಲಿಲ್ಲ. ಅವರಿಗೆ ಆಸ್ತಿಯಲ್ಲಿ ಪಾಲಿರಲಿಲ್ಲ. ಕೌಟುಂಬಿಕವಾಗಿ ಯಾವ ಒಂದು ವಿಚಾರದಲ್ಲೂ ಸಹ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಹಕ್ಕು ಎನ್ನುವಂಥದ್ದು, ಅಧಿಕಾರ ಎನ್ನುವಂಥದ್ದು ಕೇವಲ ಪುರುಷ ಪ್ರಧಾನವಾಗಿತ್ತೇ ವಿನಃ ಮಹಿಳೆಯರಿಗೆ ನೀಡ್ತಾ ಇರಲಿಲ್ಲ. ಮಹಿಳೆಯರು ಇವುಗಳಿಂದ ವಂಚಿತರಾಗಿ ಶೋಷಣೆಗೆ ಒಳಗಾಗ್ತಾ ಇದ್ರು. ಹಾಗಾಗಿ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವಂಥದ್ದು ಆಗ್ತಾ ಇತ್ತು. ಯಾವ ರೀತಿಯಾಗಿ ಮಾನವ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕು ಆ ರೀತಿಯಾಗಿ ಮಹಿಳೆಯರಿಗೆ ಇರ್ತಾ ಇರಲಿಲ್ಲ, ಕೇವಲ ಪುರುಷರಿಗೆ ಮಾತ್ರ ಇರ್ತಾ ಇತ್ತು. ಅದಕ್ಕೋಸ್ಕರವಾಗಿಯೇ ಇಲ್ಲಿ ಮಹಿಳಾ ಚಳುವಳಿ ಎನ್ನುವಂಥದ್ದು ಆಗಿರುವಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್, ಫೋರ್ತ್ ಒನ್, ಸೋಷಿಯಲ್ ಬೇಸ್ಡ್ ಆನ್ ದಿ ಜೆಂಡರ್. ನೋಡಿ, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ ಎನ್ನುವಂಥದ್ದು, ಲಿಂಗಾಧಾರಿತವಾದಂಥ ಸಾಮಾಜಿಕ ವ್ಯವಸ್ಥೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಮೆನ್ ಹ್ಯಾವ್ ನಾಟ್ ಸಪ್ರೇಟ್ ಎನಿ ದಿ ಫೀಲ್ಡ್ ಇನ್ಕ್ಲೂಡಿಂಗ್ ಕಲ್ಚರಲ್, ಸೋಷಿಯಲ್, ರಿಲಿಜಿಯಸ್, ಪೊಲಿಟಿಕಲ್ ಆ್ಯಂಡ್ ಎಕ್ಸ್ಪ್ರೆಸ್ ದೇರ್
monopoly and the continue the atrocity of the women's. ಸಮಯ ಇರ್ಬೋದು, ಯಾವುದೇ ಸಮಯ ಇರ್ಬೋದು, ಯಾವುದೇ ಸ್ಥಳ ಇರ್ಬೋದು, ಯಾವುದೇ ಒಂದು ವಯೋಮಾನದವರಿರ್ಬೋದು, ಇದು ಯಾವುದರ ಒಂದು ಮಿತಿ ಇಲ್ಲದೆ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯಗಳು ಮಹಿಳೆಯರ ಮೇಲೆ ನಿರಂತರವಾಗಿ ನಡೆಯುತ್ತಿದ್ದವು. ತನಗೆ ಯಾವಾಗ ಮಗು ಬೇಕು, ಎಷ್ಟು ಮಗು ಬೇಕು ಎನ್ನುವಂಥದ್ದೆಲ್ಲವನ್ನು ಸಹ ನಿರ್ಧಾರ ಮಾಡುವಂಥದ್ದು ಕೇವಲ ಕುಟುಂಬದಲ್ಲಿ ಪುರುಷನ ಅಧಿಕಾರವಾಗಿತ್ತೇ ವಿನಃ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಇರಲಿಲ್ಲ. ಕೇವಲ ಅವಳು ಮಗುವನ್ನು ಹಡೆಯುವಂಥ ಒಂದು ಮಷಿನ್ ಅಥವಾ ಯಂತ್ರವಾಗಿ ಕೆಲಸ ಮಾಡಬೇಕಿತ್ತೇ ವಿನಃ ಅವಳ ಒಂದು ಭಾವನೆಗಳಿಗೆ, ಅವಳ ಒಂದು ಬೇಕು ಬೇಡಗಳಿಗೆ ಯಾವುದೇ ರೀತಿಯಾದಂಥ ಮಹತ್ವ ಅಥವಾ ಒಂದು ಪ್ರಾಶಸ್ತ್ಯ ಎನ್ನುವಂಥದ್ದು ಇದ್ದಿರಲಿಲ್ಲ. ಹಾಗಾಗಿ ಒಂದು ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು ಅವಳಿಗೆ ಯಾವುದೇ ರೀತಿಯಾದಂಥ ಪ್ರಾತಿನಿಧ್ಯ ಎನ್ನುವಂಥದ್ದು ಇರಲಿಲ್ಲ. ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ಲು. ಒಂದು ಗುಲಾಮರಂತೆ, ಅಂದರೆ ಪುರುಷರ ಗುಲಾಮನಂತೆ ಮಹಿಳೆಯರು ಕೆಲಸ ಮಾಡಿಸ್ಕೊಳ್ತಾ ಇದ್ದರು. ಮಹಿಳೆಯರನ್ನು ಸಂಘಟಿಸುವಲ್ಲಿ ಮಹತ್ವವಾದಂಥ ಪಾತ್ರವನ್ನು ಮಹಿಳೆಯರು ವಹಿಸಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಇವರು ತಮ್ಮ ಒಂದು ಉಳಿವಿಗಾಗಿ, ಮಹಿಳೆಯರ ಉಳಿವಿಗಾಗಿ ಪುರುಷರು ಮತ್ತು ಮಹಿಳೆಯರು ಸೇರಿ ಸಮಾನ ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಸೆಕ್ಸ್ಯುಯಲ್ ಅಬ್ಯೂಸ್ ಆ್ಯಂಡ್ ಮೊಲೆಸ್ಟೇಷನ್ ಅಂದರೆ ಅಬ್ಯೂಸ್ ಅಂದರೆ ಲೈಂಗಿಕವಾದಂಥ ಒಂದು ಹಿಂಸಾಚಾರ, ದಿ ಸೆಕ್ಸ್ಯುಯಲ್ ಹರಾಸ್ಮೆಂಟ್, ಒಂದು ಲೈಂಗಿಕವಾದಂಥ ಹಿಂಸಾಚಾರ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಆಸ್ಪಿರೇಷನ್ಸ್ ಟು ದಿ ಏಜ್, ಟೈಮ್, ಪ್ಲೇಸ್. ಸೊ ಆಗ ನಾನು ಹೇಳಿದಾಗ ಏನಾಗಿರುವಂಥದ್ದು, ಯಾವುದೇ ರೀತಿಯಾದಂಥ ಒಂದು ಕಾಲ ಇರ್ಬೋದು, ಸ್ಥಳ ಇರ್ಬೋದು, ಸಮಯದ ಮಿತಿ ಇಲ್ಲದೆ ನಿರಂತರವಾಗಿ ಕಿರುಕುಳ ಎನ್ನುವಂಥದ್ದು ನಡೀತಾ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಕೌಟುಂಬಿಕವಾಗಿ ಯಾವುದೇ ರೀತಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಅವಕಾಶ ಎನ್ನುವಂಥದ್ದು ಮಹಿಳೆಯರಿಗೆ ಇಲ್ಲದೇ ಇದ್ದಿದ್ದರಿಂದಾಗಿ ಅವರು ಹೋರಾಟವನ್ನು ಪ್ರಾರಂಭಿಸ್ತಾರೆ. ನೆಕ್ಸ್ಟ್, ಲಾಸ್ಟ್ ಒನ್ ಕಾಸಸ್ ಡೊಮೆಸ್ಟಿಕ್ ವೈಲೆನ್ಸ್. ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಕೌಟುಂಬಿಕ ಹಿಂಸೆ, ಕೌಟುಂಬಿಕವಾದಂಥ ಹಿಂಸೆ. ವುಮನ್ ಶುಡನ್ ದಿ ಅದರ್ responsibilities like the caring of children, domestic work, in related tasks. ಮಹಿಳೆಯರು ಎನ್ನುವಂಥವಳು ಕೇವಲ ಮನೆ ಕೆಲಸದವಳಾಗಿರ್ತಾಳೆ. ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡುವಂಥದ್ದಿರ್ಬೋದು, ಸಂಬಂಧಿತ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿ ಅಂದರೆ ಮನೆಯಲ್ಲಿ ಯಾರೆಲ್ಲ ಇರ್ತಾರೋ ಅವರ ಸೇವೆಯನ್ನು ಮಾಡಿಕೊಂಡು ಇರುವಂಥವಳೇ ಮಹಿಳೆ. ಕೇವಲ ಅಷ್ಟು ಮಾತ್ರ ಅವಳಿಗೆ ಸೀಮಿತ. ಯಜಮಾನನ ಬೇಜವಾಬ್ದಾರಿತನ ಇರ್ಬೋದು, ಅಜ್ಞಾನ ಇರ್ಬೋದು, ಅವನ ಒಂದು ಅವಿವೇಕತನ ಇರ್ಬೋದು, ಅಥವಾ ದುಶ್ಚಟಗಳಿಂದ ವಿವೇಚನೆ ಇಲ್ಲದೆ ಮಹಿಳೆಯನ್ನು ಹಿಂಸೆಗೆ ಗುರಿಪಡಿಸ್ತಾ ಇದ್ದ. ದಿನ ಬೆಳಗಾದರೆ ನಾವು ಈಗಲೂ ಸಹ ನೋಡ್ತೀವಿ, ಮದ್ಯಪಾನಗಳನ್ನು ಮಾಡಿಕೊಂಡು ಬಂದು ಮನೆಯಲ್ಲಿರುವಂಥ ಹೆಂಡತಿಯನ್ನು ಹೊಡಿತಾರೆ. ಇದು ಮಹಿಳೆಯ ಮೇಲೆ ಯಾಕೆ ದೌರ್ಜನ್ಯ ಮಾಡಬೇಕು, ಯಾಕೆ ಹಿಂಸೆಯನ್ನು ಮಾಡಬೇಕು? ಅವಳು ಸಹ ಕುಟುಂಬದಲ್ಲಿ ಸಮಾನವಾದಂಥ ಸ್ಥಾನವನ್ನು, ಸಮಾನವಾದಂಥ ಪಾಲನ್ನು ಹೊಂದಿರ್ತಾಳೆ. ಕಷ್ಟ ಇರ್ಬೋದು, ಸುಖ ಇರ್ಬೋದು. ಆದರೆ ಕೇವಲ ಕಷ್ಟಕ್ಕೆ ಮಾತ್ರ ಪಾಲನ್ನು ಪಡೆದುಕೊಳ್ಳಲು ಯೋಗ್ಯಳಾಗಿರ್ತಾಳೆ ವಿನಃ ಸುಖಕ್ಕೆ ಅಲ್ಲ ಎನ್ನುವಂಥದ್ದು ಇಲ್ಲಿ ಪುರುಷ ತಿಳ್ಕೊಂಡಿರ್ತಾನೆ. ಹಾಗಾಗಿ ಕೌಟುಂಬಿಕವಾಗಿ ಬಹಳಷ್ಟು ಜವಾಬ್ದಾರಿಗಳನ್ನು ಹೊಂದಿದ್ದ ಮಹಿಳೆ ಅತ್ಯಂತ ಹಿಂಸಾಚಾರಕ್ಕೆ ಒಳಗಾಗಿದ್ಲು. ಅದಕ್ಕೋಸ್ಕರವಾಗಿಯೇ ಮಹಿಳೆಯರ ಒಂದು ಚಳುವಳಿ, ಮಹಿಳಾ ಚಳುವಳಿ ಎನ್ನುವಂಥದ್ದು ಆಗಲಿಕ್ಕೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಿದ್ರೆ ನೋಡಿ, ಇಟ್ಸ್ ಎ ಕಾಸಸ್ ಆಫ್ ಫಿಮಿನಿಸ್ಟ್ ಮೂಮೆಂಟ್ ಅಂತಂದರೆ ಮಹಿಳಾ ಚಳುವಳಿಗೆ ಕಾರಣಗಳು ಯಾವ್ಯಾವುದಾಯಿತು?
ನಿರಂತರವಾಗಿ ನಡೆಯುವಂಥ ದೌರ್ಜನ್ಯಗಳು ಇಷ್ಟುದಿ ಇನ್ಇಕ್ವಾಲಿಟಿ ವಿಲ್ ಆಫ್ ಡೌರಿ ಸಿಸ್ಟಮ್ ಇರ್ಬೋದು, ಅಸಮಾನತೆ ಇರ್ಬೋದು, ಅದೇ ರೀತಿಯಾಗಿ ವರದಕ್ಷಿಣೆ ಪಿಡುಗು ಇರ್ಬೋದು, ಡೇನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ಇರ್ಬೋದು, ಮಾನವ ಹಕ್ಕುಗಳ ಒಂದು ಉಲ್ಲಂಘನೆಗಳಿರ್ಬೋದು, ಕೌಟುಂಬಿಕ ಹಿಂಸೆ ಇರ್ಬೋದು, ಲೈಂಗಿಕವಾದಂಥ ಹಿಂಸಾಚಾರ ಇರ್ಬೋದು, ಈ ಎಲ್ಲವೂ ಸಹಿತವಾಗಿ ಮಹಿಳಾ ಚಳುವಳಿಗೆ ಪ್ರಮುಖವಾದಂಥ ಕಾರಣ ಆಗಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇವಿಷ್ಟು ಕಾಸಸ್ ಆಫ್ ಫಿಮೇನಿಸ್ಟ್ ಮೂಮೆಂಟ್ಸ್. ಇದನ್ನು 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಸು ಇದೆ. ಸೊ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಆನ್ ಕಾಸಸ್ ಆಫ್ ಫಿಮೇನಿಸ್ಟ್ ಮೂಮೆಂಟ್, ಅಂದರೆ ಮಹಿಳಾ ಚಳುವಳಿಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಿದ್ದರೆ ಮಹಿಳಾ ಚಳುವಳಿಗೆ ಇಷ್ಟೆಲ್ಲ ಕಾರಣ ಆಯಿತು, ಮಹಿಳಾ ಚಳುವಳಿನೂ ಸಹ ನಡೀತು. ಹಾಗಿದ್ರೆ ವಾಟ್ ಈಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಫಿಮೇನಿಸ್ಟ್ ಮೂಮೆಂಟ್? ಹಾಗಿದ್ರೆ ಏನಪ್ಪ ರಾಜಕೀಯ ಪರಿಣಾಮ ಏನಾಯಿತು? ಇಷ್ಟೆಲ್ಲ ಮಹಿಳಾ ಚಳುವಳಿಗೆ ಕಾರಣ ಸಿಕ್ಕಿದ್ವಿ, ನಾವು ನೋಡಿದ್ವಿ. ಮಹಿಳಾ ಚಳುವಳಿಗೆ ಕಾರಣ ಆದ ನಂತರದಲ್ಲಿ ಚಳುವಳಿಗಳು ಆಯಿತು. ಚಳುವಳಿಗಳ ಆದ ನಂತರದಲ್ಲಿ ಆಫ್ಟರ್ ಆಫ್ ಫಿಮೇನಿಸ್ಟ್ ಮೂಮೆಂಟ್ ಇನ್ ಎಫೆಕ್ಟ್ ಏನಾಯ್ತಪ್ಪ? ಆಗಿದ್ರೆ ಮಹಿಳಾ ಚಳುವಳಿಯ ನಂತರದಲ್ಲಿ ಆದಂಥ ರಾಜಕೀಯ ಪರಿಣಾಮ ಏನೆಲ್ಲ ಆಯಿತು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ದಿ ಫಿಮೇನಿಸ್ಟ್ ಮೂಮೆಂಟ್ ಟೀಸ್ ಟು ದಿ ಓವರ್ಕಮ್ ಇನ್ ವುಮನ್ ಎಕ್ಸ್ಪ್ಲಾಯ್ಟೇಷನ್ಸ್ ಆ್ಯಂಡ್ ಅಟ್ರಾಸಿಟೀಸ್. And added to this, government of India has taken in measures for the empowerment of women by the providing constitutional facilities. ಮಹಿಳೆಯರ ಮೇಲೆ ನಡೆಯುತ್ತಿರುವಂಥ ಶೋಷಣೆ ಮತ್ತು ದೌರ್ಜನ್ಯಗಳಿಂದ ಹೊರಬರಲು ಮಹಿಳಾ ಚಳುವಳಿಗಳು ಎನ್ನುವಂಥದ್ದು ಪ್ರಾರಂಭವಾಗಿರುವಂಥದ್ದನ್ನು ನಾವು ನೋಡಿದ್ವಿ. ಇದರೊಂದಿಗೆ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಕೆಲವು ಸಂವಿಧಾನಾತ್ಮಕ ಕ್ರಮಗಳನ್ನು ಮತ್ತು ಸೌಲಭ್ಯಗಳನ್ನು ದೊರಕಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಮಹಿಳಾ ಹೋರಾಟಗಳು ಚಳುವಳಿಗಳು ನಡೆದ ನಂತರದಲ್ಲಿ ಭಾರತ ಸರ್ಕಾರ ಎನ್ನುವಂಥದ್ದು ಅಥವಾ ಭಾರತದಲ್ಲಿ ಮಹಿಳೆಯರಿಗೆ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಒದಗಿಸಿಕೊಡಲಾಯಿತು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಫಸ್ಟ್ ಒನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಅಪಾರ್ಚುನಿಟೀಸ್. ಹಾಗಿದ್ರೆ ಸಂವಿಧಾನಾತ್ಮಕವಾಗಿ ಯಾವೆಲ್ಲ ಅವಕಾಶಗಳನ್ನು ಮಹಿಳೆಯರಿಗೆ ಕಲ್ಪಿಸಿಕೊಡಲಾಯಿತು ಅಂತ ನೋಡೋದಾದರೆ, ಇನ್ ಆರ್ಟಿಕಲ್ 14, 15, 15/3, 16, 34A and 39B and 42 say provisions for the removal of inequality and discriminations based on gender. It's Indian Constitution. Article 14, 15, 15/3, 16, 34A, 39B and 42. ನಮ್ಮ ಸಂವಿಧಾನದ ವಿಧಿ ಈಗ ಏನು ಹೇಳಿದ್ದೀನಿ ಅದಷ್ಟು ಇಲ್ಲಿ ಲಿಂಗಾಧಾರಿತ ಅಸಮಾನತೆಯನ್ನು ಮತ್ತು ತಾರತಮ್ಯವನ್ನು ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಯಾವುದೇ ಒಂದು ಶಿಕ್ಷಣದಲ್ಲಿ ಲಿಂಗಾಧಾರಿತವಾಗಿ ಇವಳು ಇವಳಿಗೆ ಶಿಕ್ಷಣವನ್ನು ಕೊಡೋದಿಲ್ಲ ಅಂತ ಅನ್ನೋ ಹಾಗೇ ಇಲ್ಲ, ಇವಳಿಗೆ ಉದ್ಯೋಗವನ್ನು ಕೊಡೋದಿಲ್ಲ ಅಂತ ಅನ್ನೋ ಹಾಗೇ ಇಲ್ಲ. ನೋಡಿ, ಈ ಒಂದು ಭಾರತದಲ್ಲಿ ಇರ್ಬೋದು, ಆಲ್ ಓವರ್ ವರ್ಲ್ಡಲ್ಲಿ ಇರ್ಬೋದು, ಯಾವ ಕೆಲಸವನ್ನು ಮಾಡಲಿಕ್ಕೆ ಯೋಗ್ಯಳಿಲ್ಲ ಮಹಿಳೆ, ಅಥವಾ ಯಾವ ಒಂದು ಫೀಲ್ಡಲ್ಲಿ ಇಲ್ಲ ಮಹಿಳೆ ಎನ್ನುವಂಥವಳು. ನೋಡಿ, ಕಂಡಕ್ಟರ್ ಆಗಿದ್ದಾರೆ, ಡ್ರೈವರ್ ಆಗಿದ್ದಾರೆ, ಆಟೋ ರಿಕ್ಷಾವನ್ನು ಓಡಿಸ್ತಾರೆ, ಇಂಜಿನಿಯರ್, ಡಾಕ್ಟರ್. ನೋಡಿ, ಯಾವ ಫೀಲ್ಡಲ್ಲಿ ಇಲ್ಲ, ಎಲ್ಲ ಫೀಲ್ಡಲ್ಲೂ ಸಹ ಇರುವಂಥದ್ದನ್ನು, ಬಾಹ್ಯಾಕಾಶದಲ್ಲೂ ಸಹ ಇರುವಂಥದ್ದನ್ನು ನೋಡ್ತೀವಿ. ವಿಜ್ಞಾನಿಗಳಾಗಿದ್ದಾರೆ ಬಹಳಷ್ಟು ಜನ, ರಾಜಕೀಯ ಮುಖಂಡರುಗಳಾಗಿದ್ದಾರೆ. ಯಾವ ಫೀಲ್ಡಲ್ಲಿ ಇಲ್ಲ ಮಹಿಳೆಯರು? ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತವಾಗಿ ಪುರುಷನ ಸಾಧನೆಗಿಂತ ಅತ್ಯಮೂಲ್ಯವಾಗಿ ಮಹಿಳೆ ಎನ್ನುವಂಥವಳು ಸಾಧನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಕೆಲವೊಮ್ಮೆ ಹಳ್ಳಿ ಸೈಡ್ ಹೇಳ್ತಾರೆ, ಮಹಿಳೆಯರಿಗೆ ಸಮಾನವಾದಂಥ ಸ್ಥಾನಮಾನವನ್ನು ಕೊಡಬಾರ್ದು. ಯಾಕಪ್ಪ ಅಂತಂದರೆ ಅವಳ ಒಂದು ಮನಸ್ಥಿತಿ ಎನ್ನುವಂಥದ್ದು ಚಂಚಲವಾಗಿರುವಂಥದ್ದನ್ನು ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಬಟ್ ಹಾಗಿದ್ರೆ ನೋಡಿ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ. PT ಉಷಾ ಒಂದು ಸ್ಪೋರ್ಟ್ಸಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಕಲ್ಪನಾ ಚಾವ್ಲಾ ಎನ್ನುವಂಥ ಬಾಹ್ಯಾಕಾಶದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಇಂದಿರಾ ಗಾಂಧಿ ಇರ್ಬೋದು, ಇವರೆಲ್ಲ ರಾಜಕೀಯದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತವಾಗಿ
ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ಸ್ ನಾಟ್ ಬೇಸ್ಡ್ ಆನ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸ್. ಯಾವುದೇ ಸಂದರ್ಭದಲ್ಲೂ ಸಹಿತವಾಗಿ ಲಿಂಗಾಧಾರಿತವಾಗಿ ತಾರತಮ್ಯವನ್ನು ಮಾಡೋ ಹಾಗೆ ಇಲ್ಲ, ಅಸಮಾನತೆಯನ್ನು ತೋರೋ ಹಾಗೆ ಇಲ್ಲ. ಅದೇ ರೀತಿಯಾಗಿ ಈಕ್ವಲ್ ಪ್ರಾಪರ್ಟಿ ರೈಟ್ಸ್ ನೋಡಿ, ಹಕ್ಕಿನಲ್ಲೂ ಸಹಿತವಾಗಿ ಮಹಿಳೆಯರಿಗೆ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಪಿತ್ರಾರ್ಜಿತ ಆಸ್ತಿಯಲ್ಲೂ ಸಹಿತವಾಗಿ ಮಹಿಳೆಗೆ ಸಮಾನ ಸ್ಥಾನಮಾನ ಕೊಡಬೇಕು, ಸಮಾನ ಹಕ್ಕನ್ನು ಕೊಡಬೇಕು. ಪುರುಷನಿಗೆ ಹೇಗೆ ಪಾಲನ್ನು ನೀಡಲಾಗುತ್ತೋ ಅದೇ ರೀತಿಯಾಗಿ ಮಹಿಳೆಗೂ ಸಹಿತವಾಗಿ ಆಸ್ತಿಯಲ್ಲಿ ಹಕ್ಕನ್ನು ಒದಗಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಇಷ್ಟೆಲ್ಲ ಮಾಡಿದ್ದು ಯಾತಕ್ಕಾಗಿಯೇ ಇಷ್ಟುದೇ ಫಿಮೆನಿಸ್ಟ್ ಮೂಮೆಂಟ್, ಮಹಿಳೆಯರ ಚಳುವಳಿಯಾದ ನಂತರದಲ್ಲಿ, ಮಹಿಳೆಯರ ಮೇಲೆ ನಡೆಯುತ್ತಿರುವಂಥ ಶೋಷಣೆಗಳು ತಿಳಿದ ನಂತರದಲ್ಲಿ ಭಾರತ ಸಂವಿಧಾನವೇ ಇದಕ್ಕೆಲ್ಲ ಒಂದು ಅವಕಾಶವನ್ನು ಕಲ್ಪಿಸಿ ಮಹಿಳೆಯರಿಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಸಮಾನವಾದಂಥ ಸ್ಥಾನಮಾನವನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಲೆಜಿಸ್ಲೇಟಿವ್ ಮೆಜರ್ಸ್ ಅಂದರೆ ಶಾಸನಾತ್ಮಕ ಕ್ರಮಗಳು ಏನೆಲ್ಲ ಕೈಗೊಳ್ಳಲಾಗಿದೆ ಶಾಸನದಲ್ಲಿ. ಅದು ಕರ್ನಾಟಕ ಇರಬಹುದು, ಇತರ ರಾಜ್ಯಗಳು ಇರ್ಬೋದು, ಅಥವಾ ಭಾರತದ ಒಂದು ಶಾಸನದಲ್ಲಿ ಯಾವ ರೀತಿಯಾದಂಥ ಒಂದು ಲೆಜಿಸ್ಲೇಟಿವ್ ಮೆಜರ್ಸ್ ಶಾಸನೀಯ ಕ್ರಮಗಳನ್ನು ಆಗಿದೆ ಎನ್ನುವಂಥದ್ದನ್ನು ನಾವು ನೋಡುವಂಥದ್ದು. ಫಸ್ಟ್ ಒನ್ ರೇಪ್. IPC ಸೆಕ್ಷನ್ 376 ಅತ್ಯಾಚಾರ ಮಾಡುವಂಥದ್ದು ತಪ್ಪು ಎನ್ನುವಂಥದ್ದು. ಭಾರತ ದಂಡ ಸಂಹಿತೆ ಪ್ರಕಾರವಾಗಿಯೇ ಸೆಕ್ಷನ್ 376 ಪ್ರಕಾರವಾಗಿಯೇ ಅತ್ಯಾಚಾರವನ್ನು ಮಾಡುವಂಥದ್ದು, ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡುವಂಥದ್ದು ಅಪರಾಧ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವ ಮಹಿಳೆಯ ಒಪ್ಪಿಗೆ ಇಲ್ಲದೆ ಅವಳ ಮೇಲೆ ಅತ್ಯಾಚಾರವನ್ನು ಮಾಡೋ ಹಾಗೇ ಇಲ್ಲ. ಹಾಗಾಗಿ ಟೋಟಲಿ ಅತ್ಯಾಚಾರ ಮಾಡುವಂಥದ್ದೇ ತಪ್ಪು ಎನ್ನುವಂಥದ್ದನ್ನು ಒಂದು ಶಾಸನದಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಕಿಡ್ನ್ಯಾಪಿಂಗ್ ಆ್ಯಂಡ್ ಯೂಸಿಂಗ್ ವುಮನ್ಸ್ ಫಾರ್ ದಿ ಇಲ್ಲಿಗಲ್ ಪರ್ಪೋಸ್ ಇನ್ IPC ಸೆಕ್ಷನ್ 363 to 373. ಅಪಹರಣ ಮತ್ತು ದುರುದ್ದೇಶಗಳಿಗೆ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುವಂತಿಲ್ಲ. ಭಾರತ ದಂಡ ನೀತಿ ಸಂಹಿತೆ ಸೆಕ್ಷನ್ 363 373 ಪ್ರಕಾರವಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅಪಹರಣ, ಮಹಿಳೆಯರನ್ನು ಕಿಡ್ನಾಪ್ ಮಾಡೋ ಹಾಗೆ ಇಲ್ಲ, ಅಪಹರಣವನ್ನು ಮಾಡೋ ಹಾಗೆ ಇಲ್ಲ. ಅದೇ ರೀತಿಯಾಗಿ ದುರುದ್ದೇಶಗಳಿಗೆ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳೋ ಹಾಗೆ ಇಲ್ಲ, ಅಂದರೆ ವೇಶ್ಯಾವಾಟಿಕೆಗೆ ಅವರನ್ನು ನೂಕೋ ಹಾಗೆ ಇಲ್ಲ. ಹಾಗಾಗಿ ಈ ಒಂದು ದುರುದ್ದೇಶಕ್ಕಾಗಿ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುವಂಥದ್ದು ಸಹ ತಪ್ಪಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಟಾರ್ಚರ್ ಆಫ್ ಡೌರಿ ಇನ್ IPC ಸೆಕ್ಷನ್ 498A. ವರದಕ್ಷಿಣೆಗಾಗಿ ಕಿರುಕುಳವನ್ನು ಮಾಡಬಾರ್ದು. ವರದಕ್ಷಿಣೆಯನ್ನು ತಗೊಂಡ್ರೆ ಅದು ಅಪರಾಧ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಡೌರಿಯನ್ನು ಕೇಳೋ ಹಾಗೆ ಇಲ್ಲ. ಅದೇ ರೀತಿಯಾಗಿ ದಿ ಸ್ಪೆಷಲ್ ಲಾಸ್. ಹಾಗಿದ್ರೆ ಯಾವುದು ಸ್ಪೆಷಲ್ ಲಾ ಇರುವಂಥದ್ದು? ವಿಶೇಷವಾದಂಥ ಕಾನೂನುಗಳು ಯಾವೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಫ್ಯಾಮಿಲಿ ಕೋರ್ಟ್ ಆ್ಯಕ್ಟ್ ಇನ್ 1956, ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ ಎನ್ನುವಂಥದ್ದು 1954ರಲ್ಲಿ ಸ್ಥಾಪನೆಯಾಗಿದ್ದು ಒಂದು ಕೌಟುಂಬಿಕವಾದಂಥ ಸಮಸ್ಯೆಗಳನ್ನು ನಿವಾರಿಸುತ್ತೆ. ಅದೇ ರೀತಿಯಾಗಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇನ್ 1956, ವಿಶೇಷ ವಿವಾಹ ಕಾಯ್ದೆ ಎನ್ನುವಂಥದ್ದು 1954ರಂತೆ ಹೇಳಿರುವಂಥದ್ದು ನಾವು ನೋಡ್ತೀವಿ. ಅದರಂತೆ 18 ವರ್ಷ ಒಳಗಿನ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಅಂದರೆ ಮದುವೆಯನ್ನು ಮಾಡುವಂಥದ್ದು ತಪ್ಪಾಗಿರುವಂಥದ್ದು. ಅದೇ ರೀತಿಯಾಗಿ ಡೌರಿಯನ್ನು ಸಹ ಪಡೆದುಕೊಳ್ಳೋ ಹಾಗಿಲ್ಲ. ಅದೇ ರೀತಿಯಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955, ಮಹಿಳೆಯ ಒಂದು ಹಿಂದೂ ವಿವಾಹ ಕಾಯ್ದೆ 1955ರಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಡೌರಿ ಪ್ರೊಹಿಬಿಷನ್ಸ್ ಆ್ಯಕ್ಟ್ ಇನ್ 1961, ವರದಕ್ಷಿಣೆ ನಿಷೇಧ ಕಾಯ್ದೆ ಎನ್ನುವಂಥದ್ದು 1961ರಲ್ಲಿ ತಂದಿರುವಂಥದ್ದನ್ನು ನೋಡ್ತೀವಿ. ವರದಕ್ಷಿಣೆಯನ್ನು ಕೇಳುವಂಥದ್ದು ಅಪರಾಧ ಮತ್ತು ಕೊಡುವಂಥದ್ದು ಸಹ ಅಪರಾಧ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ದಿ ಪ್ರೊಟೆಕ್ಷನ್ಸ್ ಆಫ್ ವುಮನ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಇನ್ 2005, ಗೃಹ ಹಿಂಸೆಯ ವಿರುದ್ಧ ರಕ್ಷಣಾ ಕಾಯ್ದೆ 2005ರಲ್ಲಿ ಬಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಗೃಹ ಹಿಂಸೆ ಅಂತಂದರೆ ಕೇವಲ 4 ಗೋಡೆಯ ಮಧ್ಯೆ ಅವಳನ್ನು
ಮನೆಯಲ್ಲೇ ಬಂದಿಯಾಗಿಟ್ಟು ಅವಳನ್ನು ಹಿಂಸೆಯನ್ನು ಮಾಡುವಂಥದ್ದು ತಪ್ಪು. ಅವಳಿಗೂ ಸಹ ಹೊರಗಡೆ ಹೋಗುವಂಥ ಅಧಿಕಾರ ಇದೆ, ಹಕ್ಕುಗಳಿದೆ ಎನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಅಬೋಲಿಷನ್ಸ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಇನ್ 2006, 2006ರಲ್ಲಿ ಬಂದಂಥ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿಯಲ್ಲಿ ಬಾಲ್ಯ ವಿವಾಹ ಮಾಡುವಂಥದ್ದು ತಪ್ಪಾಗಿದೆ. 18 ವರ್ಷದ ಒಳಗಿನ ಹುಡುಗಿಯರಿಗೆ, 18 ವರ್ಷ ಒಳಗಿನ ಹುಡುಗಿಯರಿಗೆ ಅವರ ಒಪ್ಪಿಗೆ ಇದ್ದರೂ ಸಹಿತವಾಗಿ ಮದುವೆಯನ್ನು ಮಾಡೋ ಹಾಗೆ ಇಲ್ಲ. 18 ವರ್ಷದ ಒಳಗಿನ ಮಕ್ಕಳ ಮದುವೆಯನ್ನು, ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡಿದರೆ ಅದು ಬಾಲ್ಯ ವಿವಾಹ ಎಂದು ಎನಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಅದು ಅಪರಾಧ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇವಿಷ್ಟು ಲೆಜಿಸ್ಲೇಟಿವ್ ಮೆಜರ್ಸ್ ಆಗಿರುವಂಥದ್ದು, ಕಾನೂನು ಅಥವಾ ಶಾಸನಾತ್ಮಕ ಕ್ರಮಗಳು ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸ್ಪೆಷಲ್ ಪ್ರಿವಿಲೇಜಸ್ ಫಾರ್ ವುಮನ್ಸ್. ಸ್ಪೆಷಲ್ ಪ್ರಿವಿಲೇಜಸ್ ಫಾರ್ ವುಮನ್ಸ್, ಮಹಿಳೆಯರಿಗಾಗಿ ವಿಶೇಷವಾದಂಥ ಸವಲತ್ತುಗಳನ್ನು ಕಲ್ಪಿಸಿರುವಂಥದ್ದು. ಸೊ ನ್ಯಾಷನಲ್ ವುಮನ್ ಕಮಿಷನ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1992 with a view to analyze the legal programs and to go into the details of the constitutional provisions and make necessary recommendations to the government for further empowerments in that regard. 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಪ್ರಾರಂಭಿಸಲಾಗಿದ್ದು, ಮಹಿಳೆಯರಿಗೆ ಸಂಬಂಧಿಸಿದಂಥ ಕಾನೂನು ಕಾರ್ಯಕ್ರಮಗಳನ್ನು ವಿಶ್ಲೇಷಿಸಲು ಮತ್ತು ಸಂವಿಧಾನಾತ್ಮಕ ಕ್ರಮಗಳನ್ನು ಪರಿಶೀಲಿಸಲು ಈ ಒಂದು ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಆದೇಶವನ್ನು ಹೊರಡಿಸಿರುವಂಥದ್ದನ್ನು ನಾವು ನೋಡ್ತೀವಿ. 1992ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಗುತ್ತೆ. ಒಂದೊಮ್ಮೆ ಏನಾದರೂ ಮಹಿಳೆಯರಿಗೆ ತೊಂದರೆಗಳು ಉಂಟಾದರೆ ನಾವು ಮಹಿಳಾ ಆಯೋಗಕ್ಕೆ ಮನವಿಯನ್ನು ಮಾಡಿಕೊಳ್ಬಹುದಾಗಿದೆ. ಅದೇ ರೀತಿಯಾಗಿ ಕಂಪ್ಲೇಂಟನ್ನು ಸಹ ಕೊಡಬಹುದಾಗಿದೆ. ಏನು ಮಾಡಲಿಕ್ಕಾಗಲ್ಲ, ಇಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ನಡೆಸಿದರೆ ಅದನ್ನು ತಡೆಗಟ್ಟುವ ಅಥವಾ ಮಹಿಳೆಯರಿಗೆ ಸಂಬಂಧಿಸಿದಂಥ ಕಾನೂನುಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯು ಸಹಿತವಾಗಿ ಇಲ್ಲಿ ಮಹಿಳಾ ಆಯೋಗಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಎಸ್ಟಾಬ್ಲಿಷ್ಡ್ ಇನ್ 1992 ನ್ಯಾಷನಲ್ ವುಮನ್ಸ್ ಕಮಿಷನ್, ರಾಷ್ಟ್ರೀಯ ಮಹಿಳಾ ಆಯೋಗ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ರಿಸರ್ವೇಷನ್ಸ್ ಇನ್ ಲೋಕಲ್ ಬಾಡೀಸ್. ರಿಸರ್ವೇಷನ್ಸ್ ಇನ್ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು. ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಡುವಂಥದ್ದು ಥ್ರೂ ದಿ 73rd and 74th ಕಾನ್ಸ್ಟಿಟ್ಯೂಷನಲ್ amendment in 33% of seats are reserved for women in local self-government. ಭಾರತದ ಸಂವಿಧಾನದ 73 ಮತ್ತು 74ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅನ್ವಯವಾಗಿ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಅಂದರೆ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅದೇ ರೀತಿಯಾಗಿ ಲೋಕಲ್ ಇರ್ಬೋದು, ಅರ್ಬನ್ ಸೆಲ್ಫ್ ಅಂದರೆ ನಗರ ಸ್ಥಳೀಯ ಮಟ್ಟ ಇರ್ಬೋದು ಅಥವಾ ಗ್ರಾಮೀಣ ಸ್ಥಳೀಯ ಮಟ್ಟ ಇರ್ಬೋದು, ಅದರಲ್ಲಿ 33% ಸ್ಥಾನವನ್ನು ಮಹಿಳೆಯರಿಗೆ ಮೀಸಲಿಡಬೇಕಾಗುತ್ತೆ. ಇದು ಕಾನೂನಿಗೆ ಅವಕಾಶ, ಇದು ಕಾನೂನಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸಂವಿಧಾನದಲ್ಲೇ ತಿಳಿಸಿದ್ದಾರೆ. ಅದು ಕೆಲವೊಂದು ರಾಜ್ಯಗಳಲ್ಲಿ 50% ಮಾಡಿದ್ದಾರೆ. ಮಹಿಳೆಯರಿಗೆ ಸ್ಥಳೀಯ ಮಟ್ಟದಲ್ಲಿ 50% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದರೆ ಸಂವಿಧಾನಾತ್ಮಕವಾಗಿಯೇ ಎಷ್ಟು ಪರ್ಸೆಂಟು? 33% ರಿಸರ್ವೇಷನ್ಸ್ ಇನ್ ಲೋಕಲ್ ಬಾಡೀಸ್ ಇನ್ ವುಮನ್ಸ್. ಮಹಿಳೆಯರಿಗೆ ಸ್ಥಳೀಯ ಸರ್ಕಾರದಲ್ಲಿ 33% ಮೀಸಲಾತಿಯನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ನ್ಯಾಷನಲ್ ಆ್ಯಕ್ಷನ್ಸ್ ಪ್ಲ್ಯಾನ್ ಫಾರ್ ಗರ್ಲ್ ಚೈಲ್ಡ್, ಹೆಣ್ಣು ಮಗುವಿಗಾಗಿ ರಾಷ್ಟ್ರೀಯ ಕಾರ್ಯಯೋಜನೆಯನ್ನು ತಂದಿರುವಂಥದ್ದನ್ನು ನಾವು ನೋಡ್ತೀವಿ. ಟು ಪ್ರೊವೈಡ್ ಸೇಫ್, ಬ್ರೈಟ್ ಆ್ಯಂಡ್ ಸ್ಟ್ರಾಂಗ್ ಫೀಚರ್ಸ್ ಫಾರ್ ಗರ್ಲ್ಸ್, ದಿಸ್ ಪ್ರೋಗ್ರಾಮ್ ವಾಸ್ ಇಂಪ್ಲಿಮೆಂಟೆಡ್. ಹೆಣ್ಣು ಮಕ್ಕಳಿಗೆ ಸುಭದ್ರ ಮತ್ತು ಉಜ್ವಲ ಮತ್ತು ಸದೃಢ ಭವಿಷ್ಯಕ್ಕಾಗಿ ಈ ಒಂದು
ಕಾರ್ಯಯೋಜನೆಯನ್ನು ರೂಪುಗೊಳಿಸಲಾಗಿದೆ. ಹೆಣ್ಣು ಮಗುವಿಗಾಗಿ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಅಡಿಯಲ್ಲಿ ಹೆಣ್ಣು ಮಗುವಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಒದಗಿಸಿಕೊಡುವುದರ ಜೊತೆಗೆ ಶಿಕ್ಷಣದಲ್ಲಿಯೂ ಸಹ ಅವರಿಗೆ ಮೀಸಲಾತಿಯನ್ನು ಒದಗಿಸಿಕೊಟ್ಟು ಅವರಿಗೆ ಶಿಕ್ಷಣವನ್ನು ಕಲ್ಪಿಸಿಕೊಡುವಂಥ ಉದ್ದೇಶ ಹೊಂದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್, ನ್ಯಾಷನಲ್ ಪಾಲಿಸಿ ಆನ್ ದಿ ವುಮನ್ಸ್ ಎಂಪ್ಲಾಯ್ಮೆಂಟ್, ಮಹಿಳಾ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಯೋಜನೆಗಳನ್ನು ತಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿ ಡಿಪಾರ್ಟ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅಂಡರ್ ದಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ framed a national policy for the employment of women. ಮಹಿಳೆಯರಿಗೆ ಒಂದು ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಮಾನವನ ಒಂದು ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯದ ಒಂದು ಅಡಿಯಲ್ಲಿ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಕೆಲವೊಂದಿಷ್ಟು ಕಾರ್ಯಯೋಜನೆಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಸಮ್ ಅದರ್ ನ್ಯಾಷನಲ್ ಪಾಲಿಸೀಸ್ ಆರ್ ಉದ್ಯೋಗ ಖಾತ್ರಿ ಯೋಜನಾ, ಉದ್ಯೋಗ ಆರ್ ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಇನ್ 1993, ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಇನ್ 1993, ಉದ್ಯೋಗ ಖಾತ್ರಿ ಯೋಜನಾ ಅಡಿ 1993ರಲ್ಲಿ ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಲಾಗುತ್ತೆ. ಅದೇ ರೀತಿಯಾಗಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಇನ್ 1995, ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ. ಯಾರಿಗೆ ಇದೆಲ್ಲ ಬಂದಿರುವಂಥದ್ದು? ಮಹಿಳೆಯರಿಗೆ. ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ ಇನ್ 1997, ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆಯಡಿ 1997ರಲ್ಲಿ ಬಂದಿರುವಂಥದ್ದು. ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನಾ 1999, ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ ಯೋಜನಾ ಇನ್ 1999, ಇಂದಿರಾ ಆವಾಸ್ ಯೋಜನಾ ಇನ್ 1999. ಇವೆಲ್ಲ ಏನು ಬಂದಿರುವಂಥದ್ದು? ರಾಷ್ಟ್ರೀಯ ಯೋಜನೆ ಅಡಿ. ಈ ಎಲ್ಲ ಅಡಿಯಲ್ಲಿ ಮಹಿಳೆಯರಿಗೆ ಆವಾಸ್ ಕಲ್ಪಿಸಿಕೊಡುವಂಥದ್ದು ಅಂದರೆ ಅವರಿಗೆ ಮನೆ ಇಲ್ಲದವರಿಗೆ ಮನೆಯನ್ನು ಒದಗಿಸಿಕೊಡುವಂಥದ್ದು ಇರ್ಬೋದು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಒದಗಿಸಿಕೊಡುವಂಥದ್ದಿರ್ಬೋದು, ಶಿಕ್ಷಣವನ್ನು ಒದಗಿಸುವಂಥದ್ದಿರ್ಬೋದು, ಅವರ ಒಂದು ಮೇಲೆ ನಡೆಯುವಂಥ ಶೋಷಣೆಯನ್ನು ನಿಲ್ಲಿಸುವಂಥ ಉದ್ದೇಶಕ್ಕಾಗಿ ಈ ಎಲ್ಲ ಯೋಜನೆಯನ್ನು ಭಾರತ ಸರ್ಕಾರ ಎನ್ನುವಂಥದ್ದು ಜಾರಿಗೆ ತಂದಿರುವಂಥದ್ದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆಸ್ ಆಲ್ಸೋ ಎ ಎಂಪವರ್ಡ್ ವುಮನ್ಸ್ ಥ್ರೂ ದಿ ಫಾಲೋಯಿಂಗ್ ಮೆಜರ್ಸ್ ಇನ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಇದರ ಜೊತೆಗೆ ಕರ್ನಾಟಕ ಸರ್ಕಾರವೂ ಸಹಿತವಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಅನೇಕ ರೀತಿಯಾದಂಥ ಯೋಜನೆಗಳನ್ನು ಹಮ್ಮಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಉದ್ಯೋಗಿನಿ ಯೋಜನಾ, ಮಹಿಳಾ ತರಬೇತಿ ಯೋಜನಾ, ಉದ್ಯೋಗಿನಿ ಯೋಜನಾ, ಶ್ರೀಶಕ್ತಿ ಯೋಜನಾ, ದೇವದಾಸಿ ಪುನರ್ವಸತಿ ಯೋಜನಾ, ದಿ ರಿಹ್ಯಾಬಿಲಿಟೇಷನ್ಸ್ ಪ್ರೋಗ್ರಾಮ್ ಆಫ್ ದೇವದಾಸಿ. ಸ್ಟೆಪ್ ಯೋಜನಾ, ಮಹಿಳೆಯರಿಗಾಗಿ ತರಬೇತಿ ಮತ್ತು ಉದ್ಯೋಗ ನೆರವು ಯೋಜನೆ ಇರ್ಬೋದು. ಸ್ತ್ರೀ ಶಕ್ತಿ ಯೋಜನಾ, ಸಾಂತ್ವನ ಯೋಜನಾ, ಅಮೃತ ಯೋಜನಾ, ಭಾಗ್ಯಲಕ್ಷ್ಮಿ ಯೋಜನಾ ಎಕ್ಸೆಟ್ರಾ. ನೋಡಿ, ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಉದ್ಯೋಗವನ್ನು ಮಹಿಳೆಯರಿಗೆ ಒದಗಿಸಿಕೊಡುವಂಥ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಾಗಿ ಮಹಿಳೆಯರ ತರಬೇತಿ, ಯಾವ ತರಬೇತಿ? ನೇಯ್ಗೆ ಇರ್ಬೋದು, ಹೊಲಿಗೆಗಳಿರ್ಬೋದು, ಬುಟ್ಟಿ ನೇಯುವಂಥದ್ದಿರ್ಬೋದು, ಅಥವಾ ಬೀಡಿ ಕಟ್ಟುವಂಥದ್ದಿರ್ಬೋದು, ಅಥವಾ ಊದದ ಕಡ್ಡಿಗಳನ್ನು ಮಾಡುವಂಥದ್ದಿರ್ಬೋದು. ದಿ ಟ್ರೈನಿಂಗ್ ತರಬೇತಿಯನ್ನು ನೀಡುವುದರ ಮೂಲಕವಾಗಿ ಅವರಿಗೆ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶವನ್ನು, ನೆರವನ್ನು ಕೊಡುವಂಥದ್ದಿರ್ಬೋದು. ದಿ ರಿಹ್ಯಾಬಿಲಿಟೇಷನ್ಸ್ ಪ್ರೋಗ್ರಾಮ್ ಆಫ್ ದೇವದಾಸಿ ಅಂತ ಮೊದಲು ಬಿಡ್ತಾ ಇದ್ದರು. ಅವರು ಕೇವಲ ಮನೆಯಿಂದ ಹೊರಗಡೆ ಇರಬೇಕಿತ್ತು ದೇವದಾಸಿಯರು ಅಂತಂದರೆ. ಅವರು ಕೇವಲ ದೇವರಿಗೆ ಇದ್ದಂಥವರು, ಅವರನ್ನು ಯಾರೂ ಸಹ ಬಳಸ್ಕೊಳ್ಬಹುದಿತ್ತು. ಹಾಗಾಗಿ ಅಂತಹದ್ದನ್ನು ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡುವಂಥದ್ದು ಯೋಜನೆ ಅಂತ ತರ್ತಾರೆ. ಸ್ತ್ರೀ ಶಕ್ತಿ ಯೋಜನಾ, ಸ್ತ್ರೀ ಶಕ್ತಿಯಲ್ಲಿಯೇ ಅವರಲ್ಲಿರುವಂಥ ಶಕ್ತಿಯನ್ನು ಒಗ್ಗೂಡಿಸಿ ಅವರು ಒಂದು ಕಡೆ ಹಣವನ್ನು ಶೇಖರಣೆ ಮಾಡಿ ಅವರಿಗೆ ಸಾಲ ಸೌಲಭ್ಯ ಅಥವಾ ಉದ್ಯೋಗವನ್ನು ಮಾಡಲಿಕ್ಕೆ ಒಂದು ನೆರವನ್ನು ನೀಡುವಂಥದ್ದಿರ್ಬೋದು. ಸಾಂತ್ವನ ಯೋಜನೆ ಇರ್ಬೋದು. ಅಂದರೆ ಕಷ್ಟದಲ್ಲಿರುವಂಥ ಮಹಿಳೆಯರಿಗೆ ಒಂದು ಸಾಂತ್ವನ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯಗಳು ಮತ್ತು ಉದ್ಯೋಗವನ್ನು ಅವಕಾಶವನ್ನು ಕೊಡುವಂಥದ್ದು. ಅಮೃತ ಯೋಜನಾ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನಾ, ಹೆಣ್ಣು ಮಗು ಎನ್ನುವಂಥದ್ದು
ಹುಟ್ಟಿದವಾಗ ಅವರ ಒಂದು ಹೆಸರಿನಲ್ಲಿ ಇಂತಿಷ್ಟು ಹಣ ಎನ್ನುವಂಥದ್ದನ್ನು ಫಿಕ್ಸ್ ಮಾಡಿಟ್ಟು ಅವರಿಗೆ 18 ವರ್ಷ ಆದ ನಂತರ ಅವರಿಗೆ ಸಿಗುವಂತೆ ಮಾಡುವಂಥದ್ದು. ಈ ಎಲ್ಲ ಯೋಜನೆ ಎನ್ನುವಂಥದ್ದು ಕರ್ನಾಟಕ ಸರ್ಕಾರನೂ ಸಹ ತಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇಂಡಿಯನ್ ಗೌರ್ಮೆಂಟು, ಭಾರತ ಸರ್ಕಾರನೂ ಸಹ ಮಹಿಳೆಯರ ಒಳಿತಿಗಾಗಿ ಯೋಜನೆಗಳನ್ನು ಅಥವಾ ಕಾನೂನುಗಳನ್ನು ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರವು ಸಹಿತವಾಗಿ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಸಮಾನ ಅವಕಾಶಕ್ಕಾಗಿ ಮಹಿಳೆಯರ ಪರವಾಗಿ ಯೋಜನೆಗಳನ್ನು ತಂದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇವೆಷ್ಟೆಲ್ಲ ಯೋಜನೆಗಳು ಯಾಕೆ ಬಂತಪ್ಪ ಅಂತಂದರೆ ಮಹಿಳಾ ಚಳುವಳಿಗಳೇ ಆಯಿತು. ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇದ್ದರಿಂದ ಚಳುವಳಿಗಳಾಯಿತು. ಚಳುವಳಿ ಆದ ನಂತರದಲ್ಲಿ ಅವರ ಸಬಲೀಕರಣಕ್ಕಾಗಿ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಇಷ್ಟೆಲ್ಲ ನಾವು ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಬಂದಿರುವಂಥ ಯೋಜನೆಗಳನ್ನು ನೋಡಿದ್ವಿ. ಆದರೂ ಸಹಿತವಾಗಿ 21ನೇ ಶತಮಾನದಲ್ಲೂ ಸಹಿತವಾಗಿ ಮಹಿಳೆಯರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯಗಳು ಇನ್ನೂ ಸಹ ನಿಂತಿಲ್ಲ. ನಿರಂತರವಾಗಿ ಅವರ ಮೇಲೆ ದೌರ್ಜನ್ಯಗಳು ನಡೀತಾ ಬರ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಮಹಿಳೆಯರು ಕೇವಲ ಕಾಟಾಚಾರಕ್ಕೆ ಅಥವಾ ಬುಕ್ಸಲ್ಲಿ ನಾವು ಇದನ್ನು ಓದಿದ್ರೆ ಸಾಲಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು. ಮಹಿಳೆ ಮತ್ತು ಸೊಸೈಟಿಯಲ್ಲಿ ಟು ದಿ ಈಕ್ವಲ್ ಆನ್ ದಿ ಮೆನ್ ಆ್ಯಂಡ್ ವುಮನ್. ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆ ಎನ್ನುವಂಥವರು ಸಮಾನರಾಗಿ ಕೆಲಸವನ್ನು ಮಾಡಬೇಕು, ಸಮಾನ ಸ್ಥಾನಮಾನವನ್ನು ಹೊಂದಬೇಕು. ಇಲ್ಲಿ ಅಸಮಾನತೆಗೆ ಅವಕಾಶವನ್ನು ನೀಡಬಾರ್ದು ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಕಾಸಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ಫೆಮಿನಿಸ್ಟ್ ಮೂಮೆಂಟ್. ಮಹಿಳಾ ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಏನು ಎನ್ನುವಂಥದ್ದನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಅವರ್ ವಿಲ್ ಡಿಸ್ಕಸ್ ಅಬೌಟ್ ಇನ್ ಲೇಬರ್ ಮೂಮೆಂಟ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಕಾರ್ಮಿಕ ಚಳುವಳಿಗಳ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.